ಪರಿಶಿಷ್ಟ ಪಂಗಡಗಳ ಸಚಿವರಿಗೆ ನಾನೊಂದು ಪ್ರಶ್ನೆ ಹಾಕಿದ್ದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣಗಳ ಕುರಿತಾದ ಪ್ರಶ್ನೆ. ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 89 ಕೋಟಿ 62 ಲಕ್ಷ ಹಣ, 89 ಕೋಟಿ 62 ಲಕ್ಷ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹೋಗಿದೆ ಅನ್ನೋದನ್ನ ಸರ್ಕಾರ ಉತ್ತರದಲ್ಲಿ ಒಪ್ಕೊಂಡಿದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಇದ್ದವ್ರು 3 ಜನ ಅಂದ್ರೆ ಕದ್ದವ್ರು ಯಾರು ಅಂಥೇಳಿ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲೇನೆ ಅಧಿಕೃತವಾಗಿ ಒಂದು ನಿಗಮದ ಖಾತೆಯಲ್ಲಿದ್ದಂಥ ಹಣವನ್ನು ವಿವಿಧ ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಅಂದಿನ ಮಂತ್ರಿ ನಾಗೇಂದ್ರ ಸೇರಿದಂತೆ MD ಸೇರಿದಂತೆ 14 ಜನರ ಮೇಲೆ ಮೊಕದ್ದಮೆ ದಾಖಲಾಯಿತು. ಒಬ್ಬರು 13ನೇ ಆರೋಪಿ ಸತ್ಯನಾರಾಯಣ ವರ್ಮ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆ ಕೊಟ್ಟರು. ನಾಗೇಂದ್ರ ಮತ್ತು ನಾಗೇಂದ್ರ ಅವ್ರ ಕಡೆಯಿಂದ ನನಗೆ ಜೀವ ಬೆದರಿಕೆ ಇದೆ, ಯಾವುದೇ ಕಾರಣಕ್ಕೂ ಮಂತ್ರಿ ಹೆಸರು ಹೊರಬರಬಾರ್ದು ಅಂತ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಮಂತ್ರಿ ಹೆಸರನ್ನ ಹೇಳಿದ್ರೆ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ. ಈ ಮಾತನ್ನ ಒನ್ ಆಫ್ ದ ಅಕ್ಯೂಸ್ಡ್, ಈ ಪ್ರಕರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮ ಹೇಳಿಕೆ ಕೊಟ್ಟ ಮೇಲೆ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರೋ ಹಣ ದುರುಪಯೋಗ ಆಗಿರೋದು ಹೌದು ಅಂತ ಸರ್ಕಾರವೇ ನೇಮಿಸಿದ SIT ತನಿಖೆಯಲ್ಲಿ ಸಾಬೀತಾದ ಮೇಲೆ ಅವರು ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಸಿಲ್ಲ. ಅವರ ಪ್ರೈಮರಿ ಚಾರ್ಜ್ ಶೀಟ್ನಲ್ಲಿ ಅದನ್ನು ಒಪ್ಕೊಂಡ್ಮೇಲೆ ಮತ್ತೆ ಅದೇ ಭ್ರಷ್ಟನನ್ನ ಮಂತ್ರಿ ಮಾಡಿರೋದ್ರ ಉದ್ದೇಶ ಏನು? ನಮಗೆ ಹೊರಗಡೆ ಸುದ್ದಿ ಬರ್ತಾ ಇತ್ತು, ಈ ಹಣ ತೆಲಂಗಾಣ ಚುನಾವಣೆಗೆ ಬಳಕೆಯಾಗಿದೆ, ಈ ಹಣ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಅವರ ಚುನಾವಣೆಗೂ ಕೂಡ ಕೊಡುಗೆಯಾಗಿ ಹೋಗಿದೆ, ಈ ಹಣ ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಕೆಯಾಗಿದೆ. ಇದನ್ನ ಸಾಬೀತುಪಡಿಸುವ ರೀತಿಯಲ್ಲಿ ಇಲ್ಲಿಂದ ವರ್ಗಾವಣೆಯಾದ ಹಣ ಬ್ರಾಂಡಿ ಶಾಪ್ಗಳಿಗೆ ಹೋಗಿದೆ, ಇಲ್ಲಿಂದ ವರ್ಗಾವಣೆಯಾದ ಹಣ ಜ್ಯುವೆಲರಿ ಶಾಪ್ಗಳಿಗೆ ಹೋಗಿದೆ, ಇಲ್ಲಿಂದ ವರ್ಗಾವಣೆಯಾದ ಹಣ ಕಾರ್ ಶೋರೂಮ್ಗಳಿಗೆ ಹೋಗಿದೆ. ಇಷ್ಟೆಲ್ಲ ಇದ್ದ ಮೇಲೆ ರಾತ್ರಿ ಕಳ್ಳನನ್ನ ಹಿಡಿದು ಹಗಲು ಬಂದು ಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ರೆ ಮತ್ತೆ ಈ ಒಂದು ಇಡೀ ಹಗರಣದಲ್ಲಿ ಕಾಂಗ್ರೆಸ್ ಪಾರ್ಟಿ ಮತ್ತು ಅದರ ಹೈಕಮಾಂಡು ಶಾಮೀಲಾಗಿದೆ. ಎಲ್ಲಿ ನಾಗೇಂದ್ರ ಹೈಕಮಾಂಡಿನ ಹೆಸರನ್ನ ಬಾಯಿ ಬಿಡ್ತಾನೆ ಅನ್ನೋ ಭಯದಿಂದ ನೀವು ನನ್ನನ್ನು ರಕ್ಷಿಸು, ನಾನು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನುವಂಥ ಕಂಡೀಷನ್ನಿಗೆ ಒಳಪಟ್ಟು ನಾಗೇಂದ್ರನ್ನ ಮತ್ತೆ ಮಂತ್ರಿ ಮಾಡಿದ್ದಾರೆ ಅನ್ನೋದು ನಮ್ಮ ಆರೋಪ. ಈ ಮೂಲಕ ಪರಿಶಿಷ್ಟ ಜಾತಿ ಜನಾಂಗಕ್ಕೆ, ಪರಿಶಿಷ್ಟ ಪಂಗಡಕ್ಕೆ ದ್ರೋಹ ಮಾಡುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದಕ್ಕಾಗಿ ನಾವು ಇವತ್ತು ಆಗ್ರಹಿಸಿತು ಸದನದಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಸೆಲ್ವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡಿದ್ವಿ. ಭ್ರಷ್ಟ ಮಂತ್ರಿ ನಾಗೇಂದ್ರನ ವಜಾಗೊಳಿಸಿ ಅವನನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡು ನೀವು ಭ್ರಷ್ಟಾಚಾರದ ವಿರುದ್ಧ ಮಾತಾಡಿದ್ರೆ ಯಾರೂ ನಿಮ್ಮನ್ನು ನಂಬಲ್ಲ, ನಿಮಗೂ ಭ್ರಷ್ಟಾಚಾರದಲ್ಲಿ ಪಾಲು ಇದೆ ಅನ್ನುವಂಥ ಅನುಮಾನ ನಮಗೆ ಬರ್ತಾ ಇದೆ. ಅವನು ವಜಾ ಮಾಡೋವರೆಗೂ ಕೂಡ ನಾವು ಈ ಕಲಾಪದಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ ಅಂತೇಳಿ ಹೋರಾಟವನ್ನು ಮುಂದುವರಿಸಿದ್ದೇವೆ. ಸರ್ಕಾರ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲೆಲ್ಲಿಗೆ ಜಮಾ ಆಗಿದೆ ಹಣ ಅನ್ನುವಂಥ ಸಮಗ್ರ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ. ಬ್ಯಾಂಕ್ ಆಫ್ ಬರೋಡಾ ಅಲ್ಲಿಂದ ಎಲ್ಲಿಗೆ ಹೋಗಿದೆ, ಕೆನರಾ ಬ್ಯಾಂಕಿಂದ ಎಲ್ಲಿಗೆ ಹೋಗಿದೆ,
ಯೂನಿಯನ್ ಬ್ಯಾಂಕಿಂದ ಎಲ್ಲಿಗೆ ಹೋಗಿದೆ, ಕೋಟಕ್ ಮಹೀಂದ್ರಿಂದ ಎಲ್ಲಿಗೆ ಹೋಗಿದೆ, ಹೈಕೋರ್ಟ್ನಿಂದ ಎಲ್ಲಿಗೆ ಹೋಗಿದೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಹಣ ಸರ್ಕಾರಕ್ಕಾಗಲಿ ನಿಗಮಕ್ಕಾಗಲಿ ರಿಕವರಿ ಆಗಲಿಲ್ಲ. ರಿಕವರಿ ಆಗೋಕ್ ಮುಂಚೆ ನಾವು ಕಳೆದ ಸರಿ ಒಂದು ಫೋಟೋ ಬಿಡುಗಡೆ ಮಾಡಿದ್ದೆ. ನೆಕ್ಕುಂಟಿ ನಾಗರಾಜ್, ಒನ್ ಆಫ್ ದ ಅಕ್ಯೂಸ್ಡ್, ಅವರು ಕೂಡ ಒಬ್ಬ ಆರೋಪಿ. ಅವರು ಮತ್ತು ನಾಗೇಂದ್ರಗಿರೋ ಸಂಬಂಧ, ನೆಕ್ಕುಂಟಿ ನಾಗರಾಜು ಮತ್ತು ನಾಗೇಂದ್ರ ಒಟ್ಟಿಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಸಿದ ಮೀಟಿಂಗು, ಅಲ್ಲಿ ಮೌಖಿಕವಾಗಿ ಅಧಿಕಾರಿಗಳಿಗೆ ಕೊಟ್ಟ ಸೂಚನೆ, ಇವ್ರು ಏನು ಹೇಳ್ತಾರೆ ಹಾಗೆ ಕೇಳಿ ಅವ್ರಿಗೆ ಸಹಕರಿಸಿ ಅಂತ ಕೊಟ್ಟ ಸೂಚನೆ. ಇದ್ರ ಜೊತೆಗೆ ಅಮಾಯಕ ಅಧಿಕಾರಿ ಚಂದ್ರಶೇಖರ್ ಅನ್ನವರ ಆತ್ಮಹತ್ಯೆ, ಆ ಚಂದ್ರಶೇಖರ್ ಅವರು ಡೆತ್ ನೋಟ್ನಲ್ಲಿ ಬರೆದಂಥ ವಿವರಗಳು, ನಾನು ಪ್ರಾಮಾಣಿಕ, ನಾನು ಅಮಾಯಕ, ನನ್ನನ್ನು ಸಿಕ್ಕಾಕ್ಸಿದ್ದಾರೆ, ಬಲಿಪಶು ಮಾಡಿದ್ದಾರೆ, ಗೋವಾದಲ್ಲಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟರು, ಈ ಹಗರಣದ ಬಗ್ಗೆ ಬಾಯಿ ಬಿಡಬೇಡ ಅಂತ ಹೇಳಿದ್ರು. ಈ ಎಲ್ಲ ವಿವರವನ್ನು ಕೊಟ್ಟು ಆತ ಆತ್ಮಹತ್ಯೆ ಮಾಡಿಕೊಂಡ. ಅವರ ಆತ್ಮ ವಿಲವಿಲ ಒದ್ದಾಡ್ತಾ ಇದೆ. ಅವನ ಕುಟುಂಬಕ್ಕಿನ್ನೂ ಸಂಪೂರ್ಣ ನ್ಯಾಯ ಸಿಗಲಿಲ್ಲ, ಅವ್ರ PF ಹಣ ಸಿಗಲಿಲ್ಲ. ಆದರೆ ಭ್ರಷ್ಟಾಚಾರ ಮಾಡಿದವರು ಮತ್ತೆ ಮಂತ್ರಿ, ಲೂಟಿ ಹೊಡೆದವರು ಮತ್ತೆ ಅಧಿಕಾರ. ಈ ಮೂಲಕ ಈ ಭ್ರಷ್ಟಾಚಾರವನ್ನ, ಲೂಟಿಯನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡಿಕೊಳ್ಳಲಿಕ್ಕೆ ಹೊರಟಿದೆ. ನನಗೆ ಅನುಮಾನ ಇದೆ, ನಮ್ಮೆಲ್ಲರಿಗೂ ಅನುಮಾನ ಇದೆ, ಇಡೀ ಕಾಂಗ್ರೆಸ್ ಪಾರ್ಟಿ ಭ್ರಷ್ಟಾಚಾರದಲ್ಲಿ ವ್ಯವಸ್ಥಿತವಾದ ಯೋಜನೆ ರೂಪಿಸಿದೆ. ಈ ಹಗರಣ ನಡೆದಿದ್ದು ಮೇ ತಿಂಗಳು 2024 ಮಾರ್ಚ್ ತಿಂಗಳಲ್ಲೇನೆ ಸ್ಟಾಂಪ್ ಪೇಪರ್ ಖರೀದಿ ಮಾಡ್ತಾರೆ. ಅಂದರೆ ದಿಢೀರಾದ ಹಗರಣ ಅಲ್ಲ, ಯೋಜನಾಬದ್ಧವಾಗಿ ಪ್ಲಾನ್ ಮಾಡಿದಂಥ ಹಗರಣ. ಬಹುಶಃ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡ್ಕೊಳ್ಳದೇ ಇದ್ದಿದ್ರೆ ನಕಲಿ ಫಲಾನುಭವಿಗಳನ್ನು ಸೃಷ್ಟಿ ಮಾಡುವಂಥ ಯೋಜನೆ ನಡೆದಿತ್ತು ಅನ್ನೋದನ್ನ ತನಿಖಾ ವರದಿ ಹೇಳುತ್ತೆ. ಫಲಾನುಭವಿಗಳನ್ನು ನಕಲಿಯಾಗಿ ಕ್ರಿಯೇಟ್ ಮಾಡಿ ಅವರಿಗೆ ಹಣ ಹೋಯ್ತು ಅಂತ ಸೃಷ್ಟಿ ಮಾಡುವಂಥ ಒಂದು ಷಡ್ಯಂತ್ರ ನಡೆದಿತ್ತು ಅಂತೇಳಿ ನಮಗೆ ಅನಿಸೋ ಪ್ರಕಾರ ಇದು ಬರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲ, ಗೃಹಲಕ್ಷ್ಮಿ ಹಣನೂ ಇದೇ ರೀತಿ ದುರುಪಯೋಗ ಆಗಿರುವ ಸಾಧ್ಯತೆ ಇದೆ. ವಿವಿಧ ನಿಗಮಗಳಲ್ಲೂ ಈ ರೀತಿ ದುರುಪಯೋಗ ಆಗಿರೋ ಸಾಧ್ಯತೆ ಇದೆ. ಹಾಗಾಗಿ ನಾವು ಆಗಲೂ ಆಗ್ರಹಿಸಿದ್ವಿ, ಮತ್ತೆ ಆ ಭ್ರಷ್ಟನನ್ನು ಮಂತ್ರಿ ಮಾಡಿ ಇಡೀ ಸರ್ಕಾರ ಭ್ರಷ್ಟಾಚಾರಕ್ಕೆ ಬೆಂಬಲವಾಗಿ ನಿಂತಿದೆ. ಅವನು ವಜಾ ಮಾಡೋವರೆಗೂ ಕೂಡ ನಾವು ಸದನದ ಒಳಗೂ ಹೋರಾಟ ಮಾಡ್ತೇವೆ, ಸದನದ ಹೊರಗೂ ಹೋರಾಟ ಮಾಡ್ತೇವೆ. ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋವರೆಗೂ ಹೋರಾಟ ಮಾಡ್ತೇವೆ. ಮತ್ತು ಇದಕ್ಕೆ ಇರುವ ಎಲ್ಲ ದಾಖಲೆಗಳು ಇದ್ದಾವೆ. ಸ್ವತಃ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ನೆಕ್ಕುಂಟಿ ನಾಗರಾಜ್ ಅವರು, ನಾಗೇಂದ್ರ ಅವರು ವಿಶೇಷ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರುವ ಫೋಟೋ ಸಹಿತ ನಾ ಬಿಡುಗಡೆ ಮಾಡಿದ್ದೆ. ಆ ಫೋಟೋ ಈಗ ಮಂತ್ರಿ ಮಾಡಿರೋದು ನೋಡಿದ್ರೆ ಬಹಳ ಆಳವಾದ ಸಂಬಂಧ ಈ ಭ್ರಷ್ಟಾಚಾರದ ಪ್ರಕರಣಕ್ಕೂ ಈ ಸರ್ಕಾರಕ್ಕೂ ಇರೋದನ್ನ ಬಹಳ ಸ್ಪಷ್ಟವಾಗಿ ಸೂಚಿಸುತ್ತೆ. ಕಾಂಗ್ರೆಸ್ ಪಾರ್ಟಿ ಒಂದ್ ನಿಮಿಷ, ನಾಗೇಂದ್ರ ನೀವು ನಿರಪರಾಧಿ ಅಂತ ಯಾವ ಕೋರ್ಟು ಹೇಳಿಲ್ಲ, ಮತ್ತು ನೆಕ್ಕುಂಟಿ ನಾಗರಾಜು ನಿಮಗೂ ಇರೋ ಸಂಬಂಧವನ್ನು ನೀವು ನಿರಾಕರಿಸಿಲ್ಲ. ಹಾಗಿದ್ರೆ ಒಂದ್ ನಿಮಿಷ, ಆ ಕೋರ್ಟ್ ನಿರಪರಾಧಿ ಅಂತ ಹೇಳೋವರೆಗೂ ನಿಮಗೆ ಮಂತ್ರಿ ಸ್ಥಾನದ ಪ್ರಮಾಣ ವಚನ ಸ್ವೀಕಾರ ಮಾಡುವ ನಿಮಗೆ ಯೋಗ್ಯತೆ ನೈತಿಕತೆ ಇಲ್ಲ. ಮತ್ತು ನಿಮ್ಮ ಪಾರ್ಟಿ ಇಷ್ಟೆಲ್ಲ ಇದ್ದಾಗಲೂ ನಿಮ್ಮನ್ನು ಮಂತ್ರಿ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಪಾರ್ಟಿಯೂ ಕೂಡ ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿದೆ. ನೀವು ಬ್ಲಾಕ್ ಮೇಲ್ ಮಾಡಿಯೇ ಮಂತ್ರಿಗಿರಿ ತಗೊಂಡಿದ್ದೀರಿ. ಉಳಿದವರೆಲ್ಲರಿಗೂ ಭಯ ಕಾಡ್ತಾ ಇದೆ. ನಿಮ್ಮನ್ನು ಮಂತ್ರಿ ಮಾಡದೇ ಇದ್ರೆ ಅವರೆಲ್ಲರ ಹೆಸರಿನಲ್ಲಿ ಬಾಯಿ ಬಿಟ್ಬಿಡ್ತೀರೋ ನೀವು ಅನ್ನೋ ಭಯ ಕಾಡ್ತಾ ಇದೆ. ಆ ಭಯಕ್ಕೊಳಗಾಗಿಯೇ ಅವ್ರನ್ನ ಭೀತಿಗೊಳಪಡಿಸಿಯೇ ನೀವು ಮಂತ್ರಿ ಆಗಿದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.